ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 18ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎಸ್ ಆಗಿದೆ. ಅದರ ತ್ರಿಜ್ಯವನ್ನ ದ್ವಿಗುಣಗೊಳಿಸಿದಾಗ ದೊರೆಯುವ ಮೇಲ್ಮೈ ವಿಸ್ತೀರ್ಣ. ಆಯ್ಕೆ 2s, ಆಯ್ಕೆ ಬಿ 4s, ಆಯ್ಕೆ ಸಿ 8s, ಆಯ್ಕೆ ಡಿ s². ಸೊ ಇಲ್ಲಿ ಒಂದು ಗೋಳದ ತ್ರಿಜ್ಯ r ಆಗಿದ್ದರೆ ಅದರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, 4πr². ಸೊ ಅಂದ್ರೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಎಸ್ ಈಸ್ ಈಕ್ವಲ್ ಟು 4πr². ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಗೋಳದ ತ್ರಿಜ್ಯವನ್ನ ದ್ವಿಗುಣಗೊಳಿಸಿದಾಗ ಹೊಸ ತ್ರಿಜ್ಯ ಸಿಗತ್ತೆ. ಸೊ ಆರ್ ಈಸ್ ಈಕ್ವಲ್ ಟು ಏನ್ ಹೇಳಿ 2r ಆಗತ್ತೆ. ಸೊ ಹೊಸ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು 4πr². ಸೊ ಇಲ್ಲಿ 4π r ಏನ್ ಹೇಳಿ, ಕ್ಯಾಪಿಟಲ್ R ಇಸ್ ಈಕ್ವಲ್ ಟು 2r ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 4π ಇಂಟು 4r². ಸೊ ಇದನ್ನ ರಿಅರೇಂಜ್ ಮಾಡಿ ಬರೆದಾಗ, ಸೊ 4 ಅನ್ನ ಹೊರಗಿಟ್ಕೊಂಡ್ರೆ 4πr². ಸೊ 4 ಇಂಟು 4πr² ಇಸ್ ಈಕ್ವಲ್ ಟು ಏನ್ ಹೇಳಿ, ಗೋಳದ ಮೇಲ್ಮೈ ವಿಸ್ತೀರ್ಣ ಎಸ್. ಸೊ 4 ಇಂಟು ಎಸ್ ಆಗುತ್ತೆ. ಸೊ ಎಸ್ ಡ್ಯಾಶ್ ಅಂದ್ರೆ ಏನಾಯ್ತು, ಇಲ್ಲಿ ಇದನ್ನ ಹೋಲಿಕೆ ಮಾಡಿದ್ರೆ ಸೊ ಇಲ್ಲಿ 4πr² ಇಸ್ ಈಕ್ವಲ್ ಟು ಎಸ್ ಅಂದ್ರೆ ಏನಾಯ್ತು, ತ್ರಿಜ್ಯವನ್ನ ದ್ವಿಗುಣಗೊಳಿಸಿದಾಗ ದೊರೆಯುವಂತ ಹೊಸ ಮೇಲ್ಮೈ ವಿಸ್ತೀರ್ಣವು ಏನಾಗತ್ತೆ ಹೇಳಿ, 4s ಆಗಿರತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.